ಇವತ್ತೆಷ್ಟು ಬೇಗ ಗೆದ್ದೆ ಗೊತ್ತಾ ನಾನು, ಆದರೂ ಎಲ್ಲ ಲೇಟ್ ಆಯಿತು. ನಮ್ಮನೆ ಹತ್ರ ಕಾರ್ ನಿಂತಿತ್ತು, ನನ್ನ ಹೆಸರು ನಾನೇ ಬರ್ಕೊಂಡು ಪ್ರಮೋಷನ್ ಮಾಡ್ಕೊಂಡೆ. ಇವತ್ತು ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಪ್ಯಾಕ್ ಹಚ್ಕೊಂಡೆ ಅಷ್ಟೇ. 15 ಮಿನಿಟ್ಸ್ ಬಿಟ್ಟು ಬೇಗ ಹೋಗಿ ರೆಡಿ ಆದೆ. ಅಲ್ಲಿಂದ ಸೀದಾ ತಿಂಡಿ ತಿನ್ನಕ್ ಬಂದೆ. ಅಲ್ಲಿ ನೋಡಿದ್ರೆ ನಮ್ಮಪ್ಪನೇ ಬಡಿಸ್ತಿದ್ರು. ಏನಿದೆ ಇವಳು ನಿನ್ನೆಯಿಂದ ಬರೀ ಫಂಕ್ಷನ್ ಅಂತ ಮಾತ್ರ ಹೇಳ್ತಿದ್ದಾಳೆ, ಏನ್ ಫಂಕ್ಷನ್ ಅಂತ ಹೇಳ್ತಿಲ್ಲ ಅಂತ ಅನ್ಕೋತಿದ್ದೀರ ತಾನೆ? ವೇಟ್ ಹೇಳ್ತೀವಿ, ತಡೀರಿ. ನೋಡಿ ಇವತ್ತು ಫಂಕ್ಷನ್ ಲುಕ್ ಹೇಗಿದೆ ಅಂತ. ಸಿಂಪಲ್ ಆಗಿ ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಟ್ ಅಂತ ರೆಡಿಯಾಗಿ ಬೀಗ ಹಾಕೊಂಡು ಬಾಗ್ಲಿಗೆ ಸೀದಾ ಅವ್ರ ಮಂತಕ್ಕೆ ಹೋದೆ. ಹಾಯ್ ಹೆಲೋ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ತುಂಬಾ ದಿನ ಆದ್ಮೇಲೆ ಈ ಫಂಕ್ಷನ್ ಅಲ್ಲಿ ನಮ್ಮೂರರೆಲ್ಲ ಸೇರ್ಕೊಂಡ್ವಿ. ಬೇರೆ ಊರಿಗೆ ಓದಕ್ಕೆ ಕೆಲ್ಸಕ್ಕೆ ಹೋದರೆಲ್ಲ ಇವತ್ ಬಂದಿದ್ದಾರೆ. ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ ನೀವು ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದೀನಿ. ಇದನ್ನೆಲ್ಲ ನೋಡಿ ನಿಮಗೆ ಏನ್ ಅನಿಸ್ತದೆ ಅನ್ನೋದ ಕಮೆಂಟ್ ಮಾಡಿ. ಆಕ್ಚುಲಿ ಇವತ್ತೇನಿದೆ ಅಂದ್ರೆ ನನ್ನ ಕಸಿನ್ ದ ಎಂಗೇಜ್ಮೆಂಟ್. ಟಡಾ! ಖುಷಿ ಕಳಿಸ್ತಿದಾರಲ್ಲ ಅಂತ. ಅಯ್ಯೋ, ಫುಲ್ ಬೇಜಾರು ಮಾಡ್ಕೊಬಿಟ್ಟಿದ್ರು ಮಗಳನ್ನ ಕಳಿಸ್ತಿದಾರೆ ಅಂತ. ಇಲ್ಲಿ ನಮ್ಮಪ್ಪ ಎದಾಳ್ಸ್ರೋ ಗಂಡು ಹೆಣ್ಣುನ ಸ್ಟೇಜ್ ಮೇಲೆ ಕರ್ಕೋಬೇಕು ಅಂತ ಹೇಳಕ್ ಬಂದಿದ್ರು. ನಡೆಯೋ ಸೈಕಲ್ ಗ್ಯಾಪ್ ಅಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದಾರೆ ಅಂತ ಒಂದ್ ರೌಂಡ್ ನೋಡ್ಕೊ ಬಂದೆ. ಎಲ್ಲ ಊರು ಮನೆಯವರಾಗಿ ಕೆಲಸ ಹೇಳ್ದವ್ರು ಅವರೇ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಿದ್ರು. ನಮ್ಮೂರಲ್ಲಿ ಯಾವಾಗ್ಲೂ ಹಿಂಗೇನೆ, ಏನೇ ಫಂಕ್ಷನ್ ಆದ್ರೂ ಎಲ್ಲ ಒಟ್ಟಿಗೆ ಆಗ್ತೀವಿ. ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಲ್ಲ ಕಡೆ ಹೋಗಿ ಎಲ್ಲರಿಗೂ ತಮಾಷೆ ಮಾಡ್ಕೊಂಡು ಅವರು ನಂಗೂ ತಮಾಷೆ ಮಾಡ್ತಿದ್ರು. ತಗೋ ತಿನ್ನು ಅಂತ ತೋರಿಸ್ತಿದ್ರು. ಸ್ವಲ್ಪ ಜನ ಹಿಂಗೆಂಗೋ ಇರ್ತೀನಿ ಹಾಕೋಕ್ ಹೋಗ್ಬೇಡ ಅಂತ ತಮಾಷೆ ಮಾಡ್ತಿದ್ರು. ಸ್ವಲ್ಪ ಜನ ನಾನು ಬರ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಬೈತಿದ್ರು. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಿಗೆ ಆಗ್ತಿದೆಯಲ್ಲ ಅಂತ ಎಲ್ಲ ಇದು ಮಾಡ್ತಿದ್ರು. ನಾನಿರೋದೇ ಕಳಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಆ ಸೈಡಿಗೆ ಹೋಗ್ಲೇ ಇಲ್ಲ. ಮತ್ತೆ ಆ ಸೈಡಿಗೆ ಹೋದ್ರೆ ನನ್ನ ರೋಸ್ಟ್ ಮಾಡಿ ಹಾಕ್ತಾರೆ ಅಂತ ನಾನು ಆ ಸೈಡಿಗೆ ಹೋಗ್ಲೇ ಇಲ್ಲ. ಇವತ್ತು ಫಂಕ್ಷನಿಗೆ ಬಂದವರೆಲ್ಲ ಊಟ ಮಾಡಿ ಊಟ ಚೆನ್ನಾಗಿದೆ ಅಂತ ತುಂಬ ಕಾಂಪ್ಲಿಮೆಂಟ್ ಮಾಡಿದ್ರು. ನಮ್ಮೂರಲ್ಲಿ ಏನೇ ಫಂಕ್ಷನ್ ಆದರೂ ಆಲ್ಮೋಸ್ಟ್ ನಮ್ಮೂರಿಗೆ ಅಡುಗೆ ಮಾಡಕ್ಕೆ ಬರೋದೇ ಇವರು, ಮಂಜು ಮಮ್ಮ. ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವ್ರದ್ದೇ ಒಂದು ಬ್ರಾಂಚ್ ಇದೆ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ DM ಮಾಡಿ. ಇಲ್ಲಿ ಬಂದ ಅಂಕಲ್ದಿರ್ನೆಲ್ಲ ರೇಗಿಸ್ತಿದ್ದೆ, ಅವರು ನಂಗೆ ತಿರ್ಗಾ ರೇಗಿಸ್ತಿದ್ದೆ. ಆದರೂ ನಾನು ಬಿಟ್ಕೊಳ್ಳಿಲ್ಲ. ರೇಗಿಸಿ ಮತ್ತೆ ವಾಪಸ್ ಬಂದ್ಬಿಟ್ಟೆ. ವಿಡಿಯೋ ಮಾಡಿ ಅಂತಾರೆ, ವಿಡಿಯೋ ಮಾಡಿದ್ರೆ ಮುಖ ಮುಚ್ಕೋತಾರೆ. ನನ್ನ ನಿಂತವ್ರಿಗೆಲ್ಲ ನೋಡಿ, ಇವರೇ ನಮ್ಮ ಜೋಡಿ. ನಂಗಂತೂ ಈ ಪೇರಂತೂ ತುಂಬ ಇಷ್ಟ ಆಯಿತು. ನಾನು ಬರೀ ನೋಡ್ತಾನೆ ಇದ್ದೆ. ನಾನು ಅವ್ರು ನೋಡ್ಬೇಕಾದ್ರೆ ಅವ್ರ ಸಡನ್ನಾಗಿ ನೋಡಿದಾಗ ತುಂಬ ಸತಿ ಸಿಗಾಕೊಂಡು ಬಿಟ್ಟೆ ಇವರಿಬ್ರು ನೋಡೋಕೆ ಹೋಗಿ. ಇದೇ ತರ ತುಂಬಾ ಫನ್ ಇತ್ತು ಎಂಗೇಜ್ಮೆಂಟ್ ಅಂತೂ. ಹಂಗಂತ ಹೇಳೋದ್ ಮರ್ತೆ ನಾನೊಂದು, ಏನ್ ಗೊತ್ತಾ, ದೃಷ್ಟಿ ಹಾಕಕ್ ಹೋಗ್ಬೇಡಿ ಆಯ್ತಾ, ಜೋಡಿ ಚೆನ್ನಾಗಿದೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋಗಳಾಗಿತ್ತು. ಹಂಗೆ ದೃಷ್ಟಿ ತೆಗೀರಿ ಅವರಿಗೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್, ಸಿ ಯು.